ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದಂತಹ ಕನ್ನಡ ಜನತೆಗೆ ವಂದಿಸುತ್ತಾ ಹಾಗೂ ನನ್ನ ಅಭಿಮಾನಿಗಳಾದಂತಹ ಎಲ್ಲರೂ ನಾನು ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿ, ನಿಮಗೆಲ್ಲ ಗೊತ್ತಿದೆ, ಎಲ್ಲ ಪ್ರತಿಯೊಂದು ರಾಶಿಗಳ ಬಗ್ಗೆ ನಾವು ಪ್ರತಿನಿತ್ಯ ಒಂದೊಂದು ರಾಶಿ ಒಂದೊಂದು ಹಾರೋಸ್ಕೋಪ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿ, ವೃಷಭ ರಾಶಿ, ಇವತ್ತು ಮಿಥುನ ರಾಶಿ. ಮಿಥುನ ಅಂದ್ರೇನು? ಮರ್ಕ್ಯುರಿ ಅಂತ ಕರಿತೀವಿ. ಅದರ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಮಿಥುನ ರಾಶಿ. ಮಿಥುನ ಅಂದ್ರೇನು? ಬುಧ. ಮಿಥುನಕ್ಕೆ ಅಧಿಪತಿ ಯಾರಲ್ಲಿ? ಬುಧ ಅಧಿಪತಿ. ಏನಂತೀವಿ ನಾವು ಇಂಗ್ಲೀಷಲ್ಲಿ? ಮರ್ಕ್ಯುರಿ ಅಂತ ಕರಿತೀವಿ. ಮರ್ಕ್ಯುರಿ ಅಂದ್ರೇನು? ಬುದ್ಧಿವಂತ, ಬುದ್ಧಿವಂತಿಕೆ, ವ್ಯವಹಾರ ಜ್ಞಾನ ಅಂದರೆ ವ್ಯಾಪಾರದ ಜ್ಞಾನ. ಇವರಿಗೆ ನೀವು ಇದೇ ನೋಡ್ಕೋತಾ ಹೋದರೆ ಈ ಮಿಥುನ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾಗಿ ಕಾಣುತ್ತಿಲ್ಲವಾದರೂ ನೀವು ಮೂಲ ಜಾತಕದ ಮೇಲೆ ನೀವು ಒಬ್ಬ ಪರಿಪೂರ್ಣ ಅಥವಾ ತಜ್ಞ ಜ್ಯೋತಿಷ್ಯರನ್ನು ನಿಮ್ಮ ಮೂಲ ಜಾತಕವನ್ನು ತೋರಿಸಿ ನಂತರ ನೀವು ಅದರ ಒಂದು ವಿಶ್ಲೇಷಣೆಯನ್ನು ತೆಗೆದುಕೊಳ್ಳಿ. ನಾವು ಜನರಲ್ ಆಗಿ ನೀವು ಹೇಳಬಹುದು ಅಷ್ಟೇ. ಈಗ ಮಿಥುನದಲ್ಲಿ 3 ತಿಂಗಳವರೆಗೂ, ಅದು ಜನವರಿ, ಫೆಬ್ರವರಿ, ಮಾರ್ಚ್ 29ರವರೆಗೂ ತುಂಬ ಚೆನ್ನಾಗಿದೆ, ಮಧ್ಯಮವಾಗಿದೆ ಅಂತಲೂ ಕೂಡ, ಮಧ್ಯಮವಾಗಿದೆ ಅಂತ ಕೂಡ ಹೇಳ್ಬೋದು. ಆನಂತರ ಇವರಿಗೆ ಅಷ್ಟೊಂದು ಉತ್ತಮವಾದ ಫಲಗಳು ಕಾಣುತ್ತಿಲ್ಲ. ಹಾಗಾಗಿ ಇವರು ಸ್ವಲ್ಪ ಧೈರ್ಯಗೆಡದೆ ಮತ್ತು ಭಯ ಪಡದೆ ಧೈರ್ಯವಾಗಿ ಮುನ್ನುಗ್ಗುವುದನ್ನು ಕಲಿತರೆ ಸಾಕು. ಇವರು ಗಣಪತಿ ಅಥವಾ ದೇವಾಲಯದಲ್ಲಿ ಹೋಗಿ ಪೂಜೆ ಮಾಡಿಸುವುದು ಅಥವಾ ಹನುಮಂತನ ಆರಾಧನೆ ಮಾಡಿಕೊಳ್ಳುವುದು ಅತ್ಯುತ್ತಮ ಅಂತ ಕಾಣಿಸ್ತಾ ಇದೆ. ಇವರಿಗೆ ಎಜುಕೇಷನ್ನಲ್ಲಿ ಯಾವುದೇ ತೊಂದರೆಗಳು ಇಲ್ಲ. ಇವರು ಎಷ್ಟು ಬೇಕಾದರೂ ಓದ್ಬೋದು. ಎಜುಕೇಷನಲ್ಲಿ ಇವ್ರು ಯಾವುದೇ ತೊಂದರೆಗಳು ಇಲ್ಲ. ಮತ್ತು ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವಿದ್ಯೆ, ಯಾವುದೇ ಥರನಾದ, ಈಗ ಅವರು ಫಸ್ಟ್ ಸ್ಟ್ಯಾಂಡರ್ಡಿಂದ ಇದ್ದು ಡಿಗ್ರಿ ಮಾಡ್ತಾಯಿದ್ರೆ, ಔಟ್ ಆಫ್ ಕಂಟ್ರಿ ಹೋಗಲಿ, ಮತ್ತು ಅವರು ಈ ಡಾಕ್ಟರೇಟ್ ಮಾಡಲಿ, ಮತ್ತೊಂದು ಮಾಡಲಿ, IAS IPS ಯಾವುದಾರು ಮಾಡಲಿ, ವಿದ್ಯೆಯಲ್ಲಿ ಯಾವುದೇ ತೊಂದರೆಗಳು ಇಲ್ಲ, ಅತ್ಯುತ್ತಮವಾಗಿದೆ, ಎಕ್ಸಲೆಂಟ್ ಅಂತಲೂ ಕೂಡ ಹೇಳಬಹುದು. ಆದರೆ ವಿದ್ಯೆ ಬಿಟ್ಟು ವ್ಯವಹಾರ ಅಷ್ಟೊಂದು ಉತ್ತಮವಾಗಿ ಕಾಣುತ್ತಿಲ್ಲ. ಯಾವಾಗಿಂದ 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್ 29ರ ನಂತರ ವ್ಯಾಪಾರದಲ್ಲಿ ಸ್ವಲ್ಪ ಯೋಚಿಸಿ ಮುಂದೆ ಒರೆಯುವುದು ಉತ್ತಮ ಅಂತ ಹೇಳುತ್ತೆ. ವೈವಾಹಿಕ ಜೀವನ ಕೂಡ ಅಷ್ಟೊಂದು ಉತ್ತಮವಾಗಿ ಕಾಣುತ್ತಿಲ್ಲ. ವೈವಾಹಿಕ ಅಂದರೆ ಮದುವೆ ಜೀವನ ಕೂಡ ಅವರಿಗೆ ಅಷ್ಟೊಂದು ಉತ್ತಮವಾಗಿ ಕಾಣಿಸ್ತಿಲ್ಲ. ಕುಟುಂಬದಲ್ಲೂ ಅಷ್ಟೊಂದು ಉತ್ತಮವಾದ ಒಂದು ಅವರಿಗೆ ಒಂದು ರೆಸ್ಪಾನ್ಸ್ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತಿಲ್ಲ. ಮದುವೆ ವಿಚಾರದಲ್ಲಿ, ಮ್ಯಾರೇಜಲ್ಲಿ ಅಷ್ಟೊಂದು ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಆನಂತರ ಇವರ ಹೆಲ್ತ್ ಇಶ್ಯೂಸ್ ಬಂದು, ಹೆಲ್ತ್ ಕೂಡ ಇವರು ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳು ಕಾಣಿಸ್ಕೊಳ್ಳುವಂಥ ಸಂದರ್ಭಗಳು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ನಮಗೆ. ಹಾಗಾಗಿ ಇವರು ಹೆಲ್ತ್ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಉತ್ತಮ. ಇವರಿಗೆ ಒಂದು ಸ್ವಲ್ಪ ಹೆಡ್ಏಕ್ ಬರ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಮೈಯೆಲ್ಲ ಏನೋ ಒಂಥರ ಒಂಥರ ಫೀಲ್ ಆಗ್ತಕ್ಕಂಥದ್ದು, ಏನೋ ಒಂಥರ ನೆಮ್ಮದಿ ಇಲ್ಲದ ಒಂದು ರೀತಿಯಲ್ಲಿ ಇವರು ವರ್ತಿಸುತ್ತಿರುತ್ತಾರೆ. ಅತಿಯಾದ ಬುದ್ಧಿವಂತಿಕೆಯನ್ನು ಕೂಡ ಇವರಿಗೆ ಕೈ ಕೊಡುವ ಸಂದರ್ಭಗಳು ಜಾಸ್ತಿ. ನೆಕ್ಸ್ಟ್, ಅದಾದ ನಂತರ ಇವರ ಪೊಲಿಟಿಕಲ್ ಕೆರಿಯರ್ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಎಲ್ಲೋದ್ರೂ ಇವರಿಗೆ ಹಿಂಸೆ, ಏನೋ ಒಂಥರ ಅಸಮಾಧಾನ, ಏನೋ ಒಂಥರ ಇವರು ಅಂದ್ಕೊಂಡಿದ್ದ ಲೆವೆಲ್ ಇವರಿಗೂ ರೀಚ್ ಮಾಡೋಕ್ಕಾಗಿಲ್ವೇನೋ ಆ ನೋವು ಇವ್ರನ್ನ ಕಾಡ್ತಾ ಇರುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇಷ್ಟೆಲ್ಲ ದುಡಿದಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ ಸಮಾಜಕ್ಕೆ, ಆದರೂ ನಾನು ಯಾರೋ ಗುರುತಿಸ್ತಾ ಇಲ್ವೇನೋ ಅನ್ನೋ ಭಾವನೆ ಅವರಲ್ಲಿ ಕಾಡ್ತಾ ಇರುತ್ತೆ.
ಅಲ್ಲೂ ಕೂಡ ಇವರಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಂದರ್ಭಗಳು ಜಾಸ್ತಿ. ಆ ನಂತರ ಇವರ ಒಂದು ಜೀವನವನ್ನು ನೋಡ್ತಾ ಬಂದರೆ, ಇವರ ಲೈಫ್ ನೋಡ್ಕೊಂಡು ಬಂದರೆ ಸ್ವಲ್ಪ ಅಪ್ ಅಂಡ್ ಡೌನ್ನಿಂದನೇ ಕೂಡಿರುತ್ತದೆ. ಈ ವರ್ಷ 2025 ಮಿಥುನ ರಾಶಿಗೆ ಸ್ವಲ್ಪ ಏರಿಳಿತವನ್ನು ತಂದು ಕೊಡ್ತಾ ಇದೆ. ಅದರಲ್ಲೂ ಜಾಸ್ತಿ ಹಿಡಿತವನ್ನು ಕೊಡುತ್ತಾ ಇರುವುದರಿಂದ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಇದ್ದದರಲ್ಲಿ ಉದ್ದದ್ದನ್ನು ನಡೆಸಿಕೊಂಡು ಹೋಗುವುದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆನಂತರ ಇವರ ಒಂದು ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್, ಅವರಿಗೆ ಧನ ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಇಲ್ಲೂ ಅಂತ ಏನು ಉತ್ತಮವಾದ ಸ್ಥಿತಿಗಳು ಕಾಣಿಸುತ್ತಿಲ್ಲ. ಹಾಗಾಗಿ ಇವರು ಇದ್ದದ್ದರಲ್ಲಿಯೇ ಹಣಕಾಸನ್ನು ಒಂದು ಸೇವ್ ಮಾಡಿ ಸ್ವಲ್ಪ ಇದ್ದದ್ದರಲ್ಲೇ ಸ್ವಲ್ಪ ಇಟ್ಟುಕೊಂಡು ನಂತರ ಇವರು ಮುಂದುವರಿಯೋದು ಉತ್ತಮ. ಇಲ್ಲ ಇರುವುದರನ್ನೇ ಸ್ವಲ್ಪ ಇಟ್ಕೊಂಡು ಅದರಲ್ಲೇ ಜೀವನ ಮಾಡೋದು ಅತ್ಯುತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಬಂಧು ಬಳಗದಲ್ಲಿ ಅವರಿಗೆ ಅತ್ಯುತ್ತಮವಾದ ಸಪೋರ್ಟ್ ಸಿಗುತ್ತದೆ. ಬಂಧು ಬಳಗ, ಸ್ನೇಹಿತರು ಇಲ್ಲಿ ಇವರಿಗೆ ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಎರಡೂ ಇದ್ದರೂ ಸ್ವಲ್ಪ ಒಳ್ಳೆಯದು ಜಾಸ್ತಿ ಇರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇವರು ಅತಿ ಹೆಚ್ಚು ಈಗ ಮನೆಯಲ್ಲಿ ಮನೆ ಗಣಪತಿ ಹೋಮ ಮಾಡಿಸಿಕೊಳ್ಳುವುದು ಅಥವಾ ಹನುಮಂತನ ಆರಾಧನೆ ಮಾಡಿಕೊಳ್ಳುವುದು, ಇದು ಇವರಿಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುವುದಲ್ಲದೆ ಅವರ ಜೀವನವೂ ಕೂಡ ಅತ್ಯುತ್ತಮವಾಗುವ ರೀತಿಯಲ್ಲಿ ಹೆಚ್ಚು ಕೆಲಸವನ್ನು ಮಾಡುತ್ತದೆ. ಇವರು ಬೇಕಾದರೆ ಈ ಎಮರಾಲ್ಡ್ ಅಂತ ಗ್ರೀನ್ ಪಚ್ಚೆಯನ್ನು ಧರಿಸುವುದು ಕೂಡ ಇವರಿಗೆ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಎಲ್ಲರಿಗೂ ಲೈಕ್ ಮಾಡಿ ಅಂತ ಪ್ರಾರ್ಥಿಸ್ತೀನಿ.